ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ 8 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಿಂದ ಬಂದೆ, ಆಟೋ ಇತ್ತು ನಮ್ಮೂರ ಅಣ್ಣಂದು. ಆಟೋ ಹತ್ಕೊಂಡು ಕೂತಿದ್ದೀನಿ. ಹಾಯ್ ಮಾಡು, ಹಾಯ್ ಮಾಡು ಪುಟ್ಟ, ಪಾಪು ಲಾ ಪಾಪು ಹಾಯ್ ಮಾಡು. ಹಾಯ್, ನೀನು ಹಾಯ್ ಮಾಡು. ಒಡೆದು ಬೆಲ್ಲು ಅಂತ ಗೌರ್ಮೆಂಟು ಅಲ್ಲಿ ಅಣ್ಣ ಆಟೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಯ್ತೈತೆ. ಆ ಮಗು ಒಸಿ ಅಳ್ತಾ ಇಲ್ಲ ಹೋಗೋಕ್ಕೆ. ನಾನು ಸಾಲಿಗ್ರಾಮ ಬಂದೆ. ನನಗೆ ಇವಾಗ 8:30 ಗಾಡಿ ಇದೆ. ನಡಿಯೋಣ, 8:30 ಗಾಡಿ ಮಿಸ್ ಆಯ್ತದೆ. 9:15 ಗಾಡಿ ಸಿಕ್ತು. ಯಾವತ್ತೂ ಮಿಸ್ ಆಗೋದು ಡೈಲಿ. ಕೆಲವು ಸಲ ಬಸ್ಸು ಫ್ರೀ ಇರುತ್ತೆ, ಕೆಲವು ಸಲ ಬಸ್ಸು ಫುಲ್ಲು ರಶ್ ಇರುತ್ತೆ. ಇವತ್ತು ಫ್ರೀ ಇತ್ತು, ಸೀಟ್ ಸಿಕ್ತು ನನಗೆ. ಅಲ್ಲಿಂದ ಟೈಮ್ ಆಗಿರಲ್ಲ, ಏನೋ ಡ್ಯೂಟಿಗೆ ಟೈಮ್ ಇತ್ತು ಅಂತ ಹೇಳಿ ಮನೆಗೆ ಬಂದೆ. ಮನೆಗೆ ಬಂದು ವಾಶ್ರೂಮ್ಗೆ ಹೋಗ್ಬಿಟ್ಟು ನನ್ನ ರೂಮಿಗೆ ಬಂದೆ. ತಲೆಗೂ ಫುಲ್ ಹರಗ್ದಂಗೆ ಕಾಣ್ತಾಯಿತ್ತು. ತಲೆ ಬಾಚ್ಕೊಂಡು ನಮ್ಮನೆ ಒಂದು 5 ನಿಮಿಷ ಕೂತಿದ್ದು ಡ್ಯೂಟಿಗೆ ಹೋದೆ. ಡ್ಯೂಟಿಯಿಂದ ಬಂದು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 7:45 ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಆ ಡ್ಯೂಟಿಯಿಂದ ಬಂದು ಸ್ವಲ್ಪ ಲೇಟ್ ಆಯಿತು ಇವತ್ತು. ನನಗೆ ಆಫ್ ಡ್ಯೂಟಿ ಇದು ಮಧ್ಯದಲ್ಲಿ ಮಧ್ಯಾಹ್ನ ಫೋನ್ ಬೇರೆ ಆಫ್ ಆಗಿತ್ತು. 2 ಗಂಟೆ ತನಕ ಡ್ಯೂಟಿ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಒಂದು ಸಾವಿತ್ತು. ಅಲ್ಲಿಗೆ ಹೋಗಿ ಅಲ್ಲಿಂದ ಸಾವು ಮುಗಿಸ್ಕೊಂಡು ಇಲ್ಲಿ ಮನೆಗೆ ಬಂದು ಅಷ್ಟರಲ್ಲಿ 6 ಗಂಟೆ ಆಗೋಯಿತು. ನಮ್ಮಮ್ಮ ನೋಡಿದ್ರೆ ನೀರೊಳಗೆ ಉರಿನೇ ಹಾಕಿಲ್ಲ. ನಾನು ಬಂದ ತಕ್ಷಣ ಉರಿ ಹಾಕಿ ನಂಗೆ ಬಿಸಿ ಬಿಸಿ ಟೀ ಇಟ್ಕೊಡ್ತು. ಕುಡಿದ್ಬಿಟ್ಟು ಸ್ನಾನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಕೂತಿದ್ದೆ. ಎಲ್ಲ ಹಳಸಿನೆಣ್ಣು ಕೊಟ್ಟರು. ನಮ್ಮಮ್ಮ ಹಳಸಿನೆಣ್ಣು ಕೊಡ್ತು. ಹಳಸಿನೆಣ್ಣು ತಿಂದೆ. ನಮ್ಮಮ್ಮ ಬೆಳಗ್ಗೆನೇ ಮೊಳಕೆಕಾಳು ಸಾರು ಮಾಡಿತ್ತಲ್ಲ, ಮತ್ತೆ ಇವಾಗ ಅದಕ್ಕೆ ಅನ್ನ ಮಾಡೈತೆ. ಇವಾಗ ನಾನು ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ರೆ. ಕರೆಂಟ್ ಇತ್ತು ಆ್ಯಕ್ಚುಲಿ, ಇವಾಗ ಕರೆಂಟು ಹೋಯಿತು. ನಮ್ಮ ಫೋನ್ ನಂಬರ್ 27% ಚಾರ್ಜ್ ಇದೆ. ಹಂಗೋ ಪವರ್ ಬ್ಯಾಂಕ್ ಅಂತೂ ಇದೆ, ಯೂಸ್ ಆಗುತ್ತೆ ಪವರ್ ಬ್ಯಾಂಕು. ಇನ್ನೇನಿಲ್ಲ, ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ರೆ. ಲೈಟಾಗಿ ಸ್ವಲ್ಪ ತಲೆನೋವು, ಬಿಕಾಸ್ ಟ್ರಾವೆಲ್ಲು ಜಾಸ್ತಿ ಆಯಿತು. ನಾನು ಹೆಚ್ಚು ಕಡಿಮೆ ಇವತ್ತು 60, 100, 100, 120 ಕಿಲೋಮೀಟ್ರು, 120-125 ಕಿಲೋಮೀಟ್ರ್ ಮೇಲೆ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ. ನನಗಂತೂ ಹೆವಿ ತಲೆನೋವಿಲ್ಲ, ಸ್ವಲ್ಪ ತಲೆನೋವಿದೆ. ಊಟ ಮಾಡ್ಬಿಟ್ಟು ನನ್ನ ಫಂಗಲ್ ಇನ್ಫೆಕ್ಷನ್ಗೆ ಊಟ ಮಾಡಿ ಮಲ್ಕೋಬೇಕು. ನೆನ್ನೆ ತೊಂಬಿಟ್ಟು ಬೆಳಗ್ಗೆ ನೋಡಿದೆ, ನನಗೆ ಸಿಗಲಿಲ್ಲ ತೊಂಬಿಟ್ಟು ತಿನ್ನೋಣ ಅಂತ. ಆ್ಯಂಡ್ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ, ಬೇಗ ಹೋದೆ. ಇವಾಗ ಹಳಸಿನೆಣ್ಣು ತಿಂದಮೇಲೆ ತೊಂಬಿಟ್ಟು ನೋಡಿದೆ. ಈಗ ಹಳಸಿನೆಣ್ಣು 4 ಕಡೆ 5 ತಿಂದ್ಬಿಟ್ಟಿದ್ದೀನಿ, ಬಕಾಸೂರಿ ಥರ. ಯಾಕಂದರೆ ನಾನು ಹಣ್ಣುಗಳನ್ನ ದುಡ್ಡು ಕೊಟ್ಟು ತೊಗೊಂಡು ತಿನ್ನೋದು ತೀರಾ ಕಡಿಮೆ. ಚಾಟ್ಸ್ ಅಂಗಡಿಗೆ ಹೋಗೋನು ಎಲ್ಲಕ್ಕಿಂತ ಫಸ್ಟ್ ನಾನೇ ನಿಂತಿರ್ತೀನಿ. ಪಾನಿಪುರಿ ಗೋಬಿ ಅಂಗಡಿಲಿ. ಹಣ್ಣು ಅಂಗಡಿ ಅಂದರೆ ಹೋಗಲ್ಲ. ಹಾಗೆ ಹಳಸಿನೆಣ್ಣು ನೋಡ್ಬಿಟ್ನಲ್ಲ, ತುಂಬ ಕರೆಂಟ್ ಬಂತು. ಹಳಸಿನೆಣ್ಣು ನೋಡ್ಬಿಟ್ನಲ್ಲ, ತಿನ್ಕೊಬಿಟ್ಟೆ. ಹಳಸಿನೆಣ್ಣು ನೋಡ್ಬಿಟ್ಟು ಮೇಲ್ಗಡೆ ನೋಡ್ತೀನಿ ಶೆಲ್ಫ್ ಮೇಲೆ ತೊಂಬಿಟ್ಟೈತೆ. ತೊಂಬಿಟ್ಟಿರಲಿ, ಬೆಳಗ್ಗೆ ತಿನ್ನೋಣ. ಈಗ ಕರೆಂಟ್ ಬಂತು, ಫೋನ್ ಚಾರ್ಜ್ಗೆ ಹಾಕ್ತೀನಿ ನಾನು ಇವಾಗ. ಆಮೇಲಿಂದ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ತೊಗೊಂಡೋಗಿದ್ದೆ. ಬೆಳಗ್ಗೆ ಮಧ್ಯಾಹ್ನ 7 ಕಾನ್ವೆಂಟಿಂದ ಬಂದಿದ್ದಾಳೆ. ಫೋನ್ ಸಿಕ್ಕಿಲ್ಲ. ಈಗ ಫೋನ್ ಸಿಕ್ತು, ನೋಡ್ತಾವಳೆ. ಅದರಲ್ಲೂ ಕೂಡ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಬೇಕು. ನಮ್ಮನೆ ಟಿ ವಿ ಕರೆನ್ಸಿ ಎಲ್ಲ ಚಿನ್ನಿ ರಿಮೋಟು. ಪಾಪು ಎಲ್ರಿಗೂ ಹಾಯ್ ಹೇಳು. ಆಮೇಲೆ ವೆಲ್ಕಮ್. ಹಾಂ, ಕರೆಕ್ಟಾಗಿ ಮಾತಾಡ್ತೀನಿ. ಏನು ಹೇಳ್ತೀನು? ಎಲ್ರೂ ಮಾತಾಡ್ಸಲ್ಲ. ಅಮ್ಮ ಕರೆನ್ಸಿ ಹಾಕವ ಅಂತು. ಬೆಳಗ್ಗೆನೆ ಖಾಲಿ ಆಗೈತಂತೆ. ಅಪ್ಪಾಜಿನೂ ಕೆಲಸದಿಂದ ಬತ್ತು. ನಾನು ಸ್ನಾನಕ್ಕೆ ಹೋಗೈತೆ. ಕರೆನ್ಸಿ ಹಾಕ್ಬಿಡೋಣ. ಪಾಪ ನಮ್ಮಮ್ಮ ಫೋನು ನೋಡಲ್ಲ, ಏನು ನೋಡಲ್ಲ. ಬೇಜಾರಾದರೆ ಒಂದುಗಳಿಗೆ ಟಿ ವಿ ನೋಡ್ಕೋತದೆ. ಹೈಯರ್ ಈ ಟಿ ವಿ ನನ್ನ ತಂಗಿ ತೊಗೊಟ್ಟಿದ್ದು ಫ್ರೆಂಡ್ಸ್. 16,000 16,500 ಸಾಲಿಗ್ರಾಮದಲ್ಲಿ ಫುಲ್ ಕ್ಯಾಶ್ ಕೊಟ್ಟು ತೊಗೊಟ್ಟಿದ್ಲು. ಓ ಮೈ ಗಾಡ್, ಈ ಬುದ್ಧ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ತಂಗಿ ಮದುವೆಗೆ ಅವಳ ಕ್ಲಾಸ್ಮೇಟ್ಸು ಹುಡುಗರು 3 ಜನ ಅಥವಾ 4 ಜನ ಸೇರಿಸಿ ಗಿಫ್ಟ್ ಮಾಡಿರೋದು. ಸಖತ್ತಾಗಿದೆ. ಇದೇನೋ ಆನೆ ಆಯ್ತಲ್ಲ, ರೀಚಾರ್ಜ್ ಮಾಡಿಬಿಡ್ತೀನಿ. ರೀಚಾರ್ಜ್ ಮಾಡಿ ಫೋನ್ ಚಾರ್ಜ್ ಚುಚ್ಚಿದ್ನಾ, ನಮ್ಮಮ್ಮ ಏನಪ್ಪ ಕರೆನ್ಸಿ ಹಾಕು ಅಂತಲ್ಲ, ಮತ್ತೆ ಚಾರ್ಜಿಂದ ಎತ್ಕೊಬಂದೆ. ಕೃತಜ್ಞ ನೋಡಿ ಹೇಗಿದ್ದಾಳೆ ಈಗ ಈ ಸುಂದ್ರಿ ಕೃತಜ್ಞ. ಬತ್ತಲ್ಲ, ಏನೇನೋ ಬತ್ತು ನೋಡಿ. ಹಿಂಗೆ 180 ರೂಪಾಯಿಗೋ ಎಷ್ಟಕ್ಕೋ ಹಾಕಬೇಕು. ಹಾಕ್ತೀನಿ ಇವಾಗ. ನಾನಂತೂ ಟಿ ವಿ ನೋಡಲ್ಲ. ಬಿಗ್ ಬಾಸ್ ಬಂದರೆ ಮಾತ್ರ ಟಿ ವಿ ಮುಂದ್ಗಡೆ ಕೂತಿರ್ತೀನಿ. ಬಿಗ್ ಬಾಸ್ ಬರಲಿಲ್ಲ ಅಂದರೆ ನೋಡಿ ನಾನು ಹೆಂಗೆ ಇಲ್ಲಿ ಸ್ಕ್ಯಾನರ್ ಕೊಟ್ಟವರಲ್ಲ, ಸ್ಕ್ಯಾನರಲ್ಲಿ ಹಾಕ್ತೀನಿ. ಬನ್ನಿ ಇವಾಗ ರೀಚಾರ್ಜ್ ಮಾಡಿಬಿಡೋಣ. ಕೊಡು ಟಿ ವಿ ಕರೆನ್ಸಿ ಹಾಕಿದ್ದೀನಿ. ಟಿ ವಿ ನೋಡು. ಫೋನ್ ಕೊಡು, ಫೋನ್ ಬಿಡು.
ಫ್ರೆಂಡ್ಸ್, ನಾನು ಅಮ್ಮ ಸಾಂಬಾರಿತ್ತು ಅಂತ ಹೇಳಿ ಅನ್ನ ಮಾಡಿತ್ತು. ಇವಳು ನನಗೆ ಎಗ್ ಬುರ್ಜಿ ಬೇಕು ಅಂತ ಅಂದ್ಲು. ಅವಳಿಗೆ ಮಾಡೋಣ ಅಂತ ಹೋದೆ. ಆಗ ಅಮ್ಮ ನಮಗೂ ಆಮ್ಲೆಟ್ ಮಾಡು ಅಂತು. ಆಮ್ಲೆಟ್ ಯಾರು ಮಾಡ್ತಾರೆ, ಹಾಕಿ ಅದೆಲ್ಲ ಎತ್ತಿ ಅಂತ ಹೇಳಿ ಒಟ್ಟಿಗೆ ನಮಗೂ ಅವಳಿಗೆ ಸಪ್ರೇಟು ಖಾರದ ಪುಡಿ ಮತ್ತು ಈರುಳ್ಳಿ ಹಾಕ್ತಾ ಎಗ್ ಬುರ್ಜಿ ಮಾಡಿ, ಅದಾದಮೇಲೆ ನನಗೆ ಅಮ್ಮ ಅಪ್ಪಾಜಿಗೆ 3 ಜನಕ್ಕೆ ಎಗ್ ಬುರ್ಜಿ ಮಾಡಿದೆ. ಅದಾದಮೇಲೆ ನೆಲ್ಲಗೆ ಊಟ ಮಾಡಿಬಿಟ್ಟು ರೂಮಿಗೆ ಬಂದೆ. ನಾನು ಕೃತಜ್ಞ ತುಪ್ಪ ಎಗ್ ಬುರ್ಜಿ ಎಲ್ಲ ಹಾಕಿಸ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಎಲ್ಲನೂ ವೇಸ್ಟ್ ಮಾಡಿಬಿಟ್ಲು ಕೊನೆಗೆ. ಅವಳು ತುಂಬ ಜಾಸ್ತಿ ವೇಸ್ಟ್ ಮಾಡಲ್ಲ. ಒಂದೊಂದು ಸಲ ಹೊಟ್ಟೆ ಹಸಿವಿರಲ್ವಲ್ಲ, ಏನೇನಾದ್ರು ತಿಂದಿರ್ತಾಳಲ್ಲ, ಅವಾಗ ಈ ಥರ ಏನು ವೇಸ್ಟ್ ಮಾಡಿಬಿಡ್ತಾಳೆ. ನಮ್ಮಮ್ಮ ನನಗೆ ಬೈತಾಯಿತ್ತು, ಕಡಿಮೆ ಹಾಕಬೇಕಲ್ವ, ಎಲ್ಲನೂ ಹಿಂಗೆ ತಟ್ಟೆ ತುಂಬ ಹಾಕಿದ್ಯಾ ಅಂತ. ನಾನು ಮಾಮೂಲಿ ಇರುತ್ತಲ್ಲ, ಗೊತ್ತಲ್ಲ, ಹಾಗೆ ಆಯಿತು ಕತೆ. ನಾನು ಊಟ ಮಾಡಿ ಎಲ್ಲ ಅಡುಗೆ ಮನೆಗೆ ಎತ್ತಿಟ್ಬಿಟ್ಟು ರೂಮ್ಗೆ ಹೋಗಿ ಸೇರಿಕೊಂಡೆ. ಅದಾದಮೇಲೆ ಕೃತಜ್ಞ ಬಂದಳು. ಕೃತಜ್ಞನ ಮಲಗಿಸ್ಬಿಟ್ಟು ನಾನು ಕೂಡ ಮಲ್ಕೊಂಡೆ. ಇನ್ನು ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗೆ ಮಲ್ಕೊಂಡೆ. ಬೆಳಗ್ಗೆ ಲೇಟಾಗಿ ಎದ್ರೂ ನಡೆಯುತ್ತೆ ಅಂತ ಹೇಳಿ. ಬಟ್ ನಾನು ಮಲ್ಕೊಂಡೆ. ನಮ್ಮಮ್ಮ ಬಂದು ಏಳಿಸ್ದೆ, ಯಾಕಂದರೆ ತಿಂಗಳ ಶಾಸ್ತ್ರಕ್ಕೆ ನನ್ನ ತಂಗಿನ ಬೆಳಗ್ಗೆ ಇನ್ನು ಸಂಡೇ ಹೋಗಿ ಕರಿಬೇಕಿತ್ತು. ಹಾಗೆ ಬೆಳಗ್ಗೆ ಒಂದು 7:45 ಏನೋ ಏಳಿಸ್ತು. ಬಾ ಎದ್ದು ಸ್ವಲ್ಪ ಪಲಾವ್ ಏನಾದರೂ ಮಾಡು, ತಿಂದ್ಬಿಟ್ಟು ನಾವು ಹೊರಡ್ತೀವಿ. ಯಾಕಂದರೆ ಮಳೆ ಟೈಮು, ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆ 9 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡಿದ್ದೀನಿ, ವಿಷಲ್ಗೆ ಹೋಗಿದ್ರೆ ಮುಗೀತು. ಇವಾಗ ಇಷ್ಟೊತ್ತು ಗಂಟ ಎದ್ದಿದೆ, 7:45 ಅದು ನಿಧಾನಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಇಷ್ಟೊತ್ತು ಗಂಟ ಮಾಡಿದೆ. ಇನ್ನು ವಿಷಲ್ಗೆ ಹೋಗಿಲ್ಲ. ವಿಷಲ್ಗೆ ಹೋಗಿದ್ರೆ ಪಲಾವ್ ರೆಡಿ ಆಗುತ್ತೆ. ಇವತ್ತು ನಮ್ಮ ಮನೆ ನನ್ನ ತಂಗಿನ ತಿಂಗಳ ಶಾಸ್ತ್ರ ಕರೆಯೋಕ್ಕೆ ಹೋಗ್ತಾ ಇದ್ದಾರೆ. ಯಾರೂ ಹೋಗ್ತಾ ಇಲ್ಲ, ಅಪ್ಪಾಜಿ ಅಮ್ಮ ಹೋಗ್ತಾ ಇದ್ದಾರೆ. ಯಾಕಂದರೆ ಯಾರಿಗೂ ಹೇಳ್ತಾ ಇಲ್ಲ. ಸ್ವಾಗತ್ ಅವರು ಹುಬ್ಳಿಯಿಂದ ಬಂದೇ ಇಲ್ಲ. ಯಾಕಂದರೆ ಅವ್ರಿಗೆ ಈ ಶನಿವಾರ ಭಾನುವಾರ ತುಂಬ ರಜಾ ಇಲ್ಲ ಅಂತಲ್ಲ, ರಜೆ ಇದೆ, ಬಟ್ ತುಂಬ ವರ್ಕು. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಆಮೇಲೆ ಬರೀ ನಿಂದು ಇದೇ ಆಟ ಆಯಿತು. 16 ಸಲ ಬಂದು ಕವರ್ ಕಟ್ಟಿಸ್ಕೊಂಡು ಹೋಗಿದ್ದೀಯಾ ನೋಡಿ. ಕೃತದು ಹೇರ್ ನೋಡಿ ಯಾವ ಥರ ಎಲ್ಲ ಚಿನ್ನಮ್ಮ ತಿರ್ಕೋ ಹಿಂದಕ್ಕೆ ರಿಂಕಲ್ಸ್ ಥರ ಬಂದಿದೆ ನೋಡಿ, ಚೆನ್ನಾಗೈತೆ. ಗುಂಗುರ ಥರ. ಹಾಂ, ಖಾಲಿ ಅಜ್ಜಿ ಕಂಚೆ ನೀವು ದೊಡ್ಡವು ಬಾ ಕಟ್ಕೊಟ್ಟನು. ತಂಗಿನ ಕರೆಯೋಕೆ ಹೋಗ್ತಾ ಇದ್ದಾರೆ. ಸ್ವಾಗತ್ ಅವರು ಹುಬ್ಬಳ್ಳಿಯಿಂದ ಬಂದಿಲ್ಲ, ಆ್ಯಂಡ್ ಬರೋಂಗೂ ಇಲ್ವಂತಲ್ಲ. ಇದು ತಾಳಿ ಕರಿಮಣಿ ಪೋಣಿಸೋ ಶಾಸ್ತ್ರಕ್ಕೆ ಅವರ ಯಜಮಾನ್ರು ಬರೋ ಹಾಗಿಲ್ವಂತಲ್ಲ. ಎಲ್ಲ ಸರಿ ಹೋಗೋಯ್ತು. ಅವರಿಗೆ ಇಂಪಾರ್ಟೆಂಟ್ ಕೆಲಸ ಇರೋದು, ಈ ತಿಂಗಳ ಶಾಸ್ತ್ರಕ್ಕೆ ಹುಡುಗನ ಕರ್ಕೊಂಡು ಬರ್ದೇ ಇರೋದು ಎಲ್ಲ ಕೂಡ ಒಳ್ಳೆಯದೇ ಆಗೋಯ್ತು. ಹಾಗಾಗಿ ಬೈಕಲ್ಲಿ ಹೋಗೋಕ್ಕಾಗಲ್ಲ 3 ಜನ. ನಾನು ಬಸ್ಸಲ್ಲಿ ಹೋಗಬೇಕು ಕೃತಜ್ಞನ ಕರ್ಕೊಂಡು, ಅಥವಾ ನಾನು ಬೈಕಲ್ಲಿ ಹೋದರೆ ಅಮ್ಮ ಬಸ್ಸಲ್ಲಿ ಬರಬೇಕು. ಅದಕ್ಕೆ ನನಗೂ ಡೈಲಿ ಓಡಾಡಿ ಸುಸ್ತಾಗಿದೆ. ಹೆಂಗಿದ್ರೂ ಹೋದರೆ ಇವಾಗ ಸಂಜೆ ಅಷ್ಟರಲ್ಲಿ ಚಾಂದು ಮನೆಗೆ ಬರ್ತಾಳೆ. ಅದಕ್ಕೆ ನಾನು ಇವತ್ತು ರೆಸ್ಟ್ ಮಾಡ್ಕೊಂಡು ಮನೇಲೇ ಇರ್ತೀನಿ. ನೀವು ಮಾತ್ರ ಅಪ್ಪಾಜಿ ಅಮ್ಮ ಬೈಕಲ್ಲಿ ಹೋಗಿ ಬನ್ನಿ ಅಂತ ಹೇಳಿದೆ. ನಮ್ಮಮ್ಮ ಹಿಂಸೆ ಮಾಡ್ತೈತೆ, ಬಾ ಬಾ ಅಂತ. ನಾನೇ ಇಲ್ಲ ಬರಲ್ಲ ಹೋಗು ಅಂದೆ. ನನ್ನ ತಂಗಿನೂ ಮೆಸೇಜ್ ಮಾಡಿದ್ಲು, ಇಲ್ಲ ಕಣೆ ಬರಲ್ಲ ಅಂತ ಅಂದೆ. ಅವರು ಆ ಕಡೆಯಿಂದ ಬರಬೇಕಾದ್ರೆ 3 ಜನ ಹೆಂಗೆ ಬರ್ತಾರೋ ನಂಗೆ ಗೊತ್ತಿಲ್ಲ. ಕೃತುನು ಅಮ್ಮ ಕರಿತೈತೆ, ಕೃತುನು ಹೋಗಲ್ಲ ಅಂತವಳೆ. ನಮ್ಮ ಅಮ್ಮಂಗೆ ರಜಾ ಇವತ್ತು, ನಮ್ಮ ಅಮ್ಮ ಒಂದೇ ಇರುತ್ತೆ ಮನೇಲಿ, ಬರಲ್ಲ ಅಂತ ಹೇಳ್ತಾವಳೆ. ದೊಡ್ಡ ಮನುಷ್ಯ. ಎಲ್ಲಿ ಚಿನ್ನಮ್ಮ? ಹೋಯ್ತಾ ಸಣ್ಣೀರಲ್ಲಿ ಮುಖ ಕಡೆಯಿಂದ ಅವರು ಯಾವ ಥರಲ್ಲಿ ಬರ್ತಾರೋ ನಂಗೆ ಗೊತ್ತಿಲ್ಲ. ಈ ಕಡೆ ನಾನು ಹೋದರೆ ಇನ್ನೂ ತುಂಬ ಹಿಂಸೆ ಆಗುತ್ತೆ. ಹೋಗ್ಬೋದಿತ್ತು ಬಸ್ಗೆ, ನನಗೆ ಆಗ್ತಾಯಿಲ್ಲ ಗೈಸ್. ಡೈಲಿ ಓಡಾಡ್ತೀನಲ್ವಾ, 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್. ಒಂದಿನ ರಜೆ ಸಿಕ್ಕಿದ್ರೆ ಮನೇಲಿರೋಣ ಅನಿಸುತ್ತೆ. ಆ್ಯಂಡ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಬೇಜಾರಾಗೋಗ್ಬಿಟ್ಟೈತೆ. ಅದಕ್ಕೆ ಹೇಗಿದ್ರು ಅವಳೇ ಬರ್ತಾಳಲ್ವಾ, ಬರಲಿ. ಇನ್ನು ಮಧ್ಯಾಹ್ನ ಸಂಜೆ ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ ನೋಡಿ. ಇವಳು ಕೃತಜ್ಞ ಹೆಂಗೆ ಆಟ ಆಡ್ತಾವಳೆ ಬೆಳಗ್ಗೆ. ಲೈಕ್ ಪಲಾವ್ ರೆಡಿ ಆಯಿತು, ಒಂದು 10 ನಿಮಿಷ ಆದಮೇಲೆ ಬಿಸಿ ಬಿಸಿ ಪಲಾವ್ ತಿಂದ್ಬಿಡ್ಬೇಕು. ಮಿರರ್ ಇಡು, ಕೊಡಿಲಿ ಅದನ್ನ ಮೆತ್ತಗೆ. ನೀನು ತಗೊಂಡೋಗ್ಬಿಡ ಅವು ಆಟ ಆಡೋ ವಸ್ತುಗಳೆಲ್ಲ. ಕೊಡು ಕನ್ನಡಿನ. ನಿಂತ್ಕೋ. ಇಲ್ಲ ಬೇಡ, ಕೊಡು ಮನಸ್ಕೊಂಡು ಕೂತ್ಕೋ, ಏನೂ ಆಗೋದಿಲ್ಲ. ನಾನಂತೂ ಕನ್ನಡಿ ಕೊಡಲ್ಲ ಚಿನ್ನೋಲೆ. ಆಗಿದೆ. ಅಮ್ಮ ಹಾಕೋ ಹಸ್ವಾಗ್ತೈತೆ ಅಂತ ಅಮ್ಮ ಕೊಟ್ಬಿಟ್ಟು ಫಸ್ಟು ಬೆಳೀಲಿ ಕುಟಣಿ. ಅಪ್ಪಾಜಿ ಪಾಪುಗೊಂದು ಸೋಪ್ ತಗೋ, ಬೇಬಿ ಸೋಪ್. ನಾನೊಂದು ಸೋಪ್ ಹೇಳ್ತೀನಿ ತಗೋ. ಚಿನ್ನಮ್ಮ ಹೋಗ್ಬಾ ಮಗಳು ಅಲ್ಲಿ. ಬಾಯಿದೆ ಆಚೆ ಕಡೆಗೆ.
ಬಾಯ್ಲಿ ಫಸ್ಟು ಆಚೆಗೆ ಬಾಯ್ಲಿ. ಅಯ್ಯೋ ಏನಮ್ಮ ಇವಳಿಗೆ ಬಂದಿರೋದ ಬಂದಿಲ್ಲ ಮಾತ್ರ ಒಸಿ ಮಾತಾಡಿದ್ಲೇನೆ ಬರೋಗು ಅನ್ನೋದಕ್ಕೆ ಮಳೆ ಬರ್ತದೆ ನಾನ್ ಬರಕಲ್ಲ ನೀವು ಕರ್ಕ ಬರೋಗಿ ಬಂದ್ರು ಬರಕಲ್ಲ ನಾನು ಚಾಂದನ್ ಬಂದ್ರು ಬರಕಲ್ಲ ನಾನು. ಅವಳು ಬಂದ್ಮೇಲೆ ಅವಳು ತಕ್ಕೆ ಹೋಯ್ತಾಳೆ. ಚಿನ್ನ ಬಾಯಿಲಿ ಹತ್ರಕ್ಕೆ ಬಾ ಬಾ ಕುಸು ಅಮ್ಮ. ಆತೆ ಬರೋದಿಲ್ಲ ಬಾಯಿಲಿ. ಕೃತು ಬಾಯಿಲಿ ಕೃತು ಇಲ್ಲಿ ನಾಳೆ ತಾತ ಬರೋದಿಲ್ಲ ಅಂದ್ರೆ ಸ್ಕೂಲ್ಗೆ ಬುಕ್ಸ್ ಇಸ್ಕೊ ಬರಕ್ಕೆ ಬೈಕಲ್ಲಿ. ಚಿನ್ನ ಅಪ್ಪಾಜಿ ಹೋಗ್ಬಿಟ್ಟು ಬುಕ್ಸ್ ಇಸ್ಕೊ ಬಾ. ನಾಳಿಗೆ ಹೋಗು 3000 ಕಟ್ಟು. ಈಗ ನೋಡಿ ಚಿನ್ನ ಚಿನ್ನ ಬಾಯ್ಲಿ ಬಾ ಬಂಗಾರ ಇಲ್ಲಿ ಕರ್ದಿದ್ಕೆ ಒಂದ್ ಸ್ವಲ್ಪ ಬಾ ಬಾಯ್ಲಿ ಬಾ ಮಗಳು. ಮತ್ತೆ ಈ ಕಡೆಯಿಂದ ಹೋಗು. ಆ ಕಡೆಯಿಂದ ಬೇಬಿ ಸೊಪ್ಪೆಲ್ಲ ಖಾಲಿ ಆಗೋದಲ್ಲ. ಬೇಬಿ ಸೊಪ್ಪು ಒಂದು ಸ್ನ್ಯಾಕ್ಸ್ಗೆ ಹಣ್ಣಿ ಇಲ್ವಲ್ಲ. ನಾಳೆ ಸ್ನ್ಯಾಕ್ಸ್ಗೆ ಏನು ತೊಗೊಂಡೋಯ್ತೀಯಾ? ಹಣ್ಣಿ ದಾಳಿಂಬೆ ಹಣ್ಣಿ ಒಂಚೂರು ಒಂದು ಸ್ವಲ್ಪ ಸೇಬಣ್ಣಿ ಎಲ್ಲ ತೆಗಿಸ್ಕೊಂಬಾ. ನನಗೆ ಸೋಪು ನಿನಗೆ ಸೋಪು ಎಲ್ಲ ಬೇಕಲ್ಲ. ಬೇಬಿ ಸೊಪ್ಪೆಲ್ಲ ಖಾಲಿ ಆಗೋದಲ್ಲ. ಅಲ್ಲಿ ಹರಿನಳ್ಳಿ ತಾತನ ಬರ್ತದಂತೆ ಹೋಗೋ ಚಿನ್ನು ಬೈಕಲ್ಲಿ. ಆ ಕಡೆಯಿಂದ ಅಪ್ಪಿ ತಗೊಂಡು ಬನ್ನಿ ಚಿಚ್ಚಿ ತಗೊಂಡು. ಚಿನ್ನಮ್ಮ ಇಲ್ಲಿ ನೋಡು ಬೈಲಿ ಬಾ ಕುಸು ಇಲ್ಲಿ. ಚಿನ್ನ ಯಾಕೆ ನಾನು ಫೋನ್ ಕೊಡಲ್ಲ ಮನೇಲಿದ್ರು ಹೇಳೋದು ಕೇಳು ಮಲಗಿಸ್ಬಿಡ್ತೀನಿ. ಕೃತು ಫೋನ್ ಕೊಡಲ್ಲ ಆಫೀಸ್ ಫೋನು. ಅದು ಮುರಿದೋಗೋದು ಕ್ಲಿಪ್ಪು. ಸುಮಾರು ಕ್ಲಿಪ್ ಮುರಿದೆ ಹೋಗವೆ. ಆ ಸೈಡಲ್ಲಿ ಹೋಗೈತೆ. ಬೆಳಗ್ಗೆ ಅಲ್ಲ ನೆನ್ನೆ ಮೊನ್ನೆಯಿಂದಾನೆ ಹಂಗಾಗೈತೆ. ನಾನು ಹಾಕೊಂಡು ಆವಾಗಲೇ ನೋಡಿದೆ. ಚಿನ್ನ ಇಲ್ಲಿ ನೋಡೇ ಇಲ್ಲಿ. ಕೃತು ನಾನು ಫೋನ್ ಅಂತೂ ಕೊಡಲ್ಲ. ಫೋನ್ ಕೊಡ್ತಾಳೆ ಅಂತ ಉಳ್ಕೊಬೇಡ ನೀನು. ಹೋಗ್ಬಿಟ್ಟು ಬಂದರೆ ಫೋನ್ ಕೊಡ್ತೀನಿ. ಬರೆಸ್ತೀನಿ ಈಗ ಕೂರಿಸ್ಬಿಟ್ಟು ABCDನ. ಹೋಗಲ್ವ ನೀನು? ಫ್ರೆಂಡ್ಸ್ ಹೊರಟರು. ಟೈಮ್ 10:15. ಇವಳು ಈಗ ಹೋಗಲ್ಲ ಫೋನ್ ಕೊಡು ಅಂತ ಇದು ಮಾಡ್ಕೊಂಡು ಫೋನ್ ಕೊಡಲ್ಲ ಅಂತ ಅದಲಿಸಿ ಒಂದು ಏಟ್ ಕೊಟ್ಟೆ. ಫೋನ್ ಕೊಡಲ್ಲ ಅಂತ ಯಾವಾಗ ಗೊತ್ತಾಯಿತು. ಅದಕ್ಕೆ ಊರಿಗೆ ನಾನು ಹೋಗ್ತೀನಿ ಅಂತ ಹೊರಟರು. ಫೋನ್ ಕೊಡ್ತಾಳೆ ಅನ್ನೋ ಯಾಕೆ ಅದು ಕೆಲಸ ಮಾಡೋಕೆ ಕೊಟ್ಟಿರೋದು ನಿನಗಲ್ಲ. ಆಟ ಮಾಡ್ಕೊಂಡು ಹಣ್ಣು ಬಟ್ಟೆ ಕೂಸ್ಕೊಂಡ್ರದು. ಆಫೀಸ್ ಫೋನ್ ಕೊಡಲ್ಲಕತ್ತ ಹೋಗೆ ಹಣ್ಣು ಬಟ್ಟೆ ಕೂಸ್ಕೊಂಡ್ರದು ನೋಡಿ. ಕೃತು ಹೋಗೋದಾದ್ರೂ ಹೋಗು ಇಲ್ಲ ಮನೇಲಿರೋ. ನಾನು ಫೋನ್ ಕೊಡೋದಿಲ್ಲ ಅಂತಾನೆ ಹೇಳ್ತಾ ಇರೋದು. ಕೊಡೋದಿಲ್ಲ ಇರಬೇಕಾರೆ ಮನೇಲೇ ಹೋಗ್ಬೇಡ. ರೆಡಿ ಮಾಡ್ಕೊಂಡಿದ್ದಾರೆ ಬುಡಮ್ಮ ಬಿಟ್ಬಿಟ್ಟು ಹೋಗಮ್ಮ ಬಿದ್ದಿರ್ತಾಳೆ ಮನೇಲಿ. ಇರಡಿಲೇ ಅಂತ ಬಣ್ಣ ಜನ್ಮ ಮುಂಡೆಲ್ಲ ಕಲಿತಾವಳೆ. ನೀನು ಮಾಡ್ತೀನಿ ನಾನು ಅಂತವಳೆ ರುಚಿಗೆ ಮುದ್ಕ. ಚಿಗಿನ್ ರಸಿಯಾ ಅಲ್ಲೆಲ್ಲಾರು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಬರಮ್ಮ. ಬಾಯ್. ಬೀಳಿಸ್ಬೇಕು ಅದೇ ನಾನು ಹುಡುಕಿದ್ದು ಎಲ್ಲಿ ಮಡಗಿದೆ ಎಣ್ಣೆ ಬಡ್ಡ ಕೊಡ್ಡೆ ಅಜ್ಜಿಗೆ. ಬಾಯ್. ಅವರೆಲ್ಲ ಅಪ್ಪಾಜಿ ಅಮ್ಮ ಕೃತಜ್ಞ ಎಲ್ಲರೂ ಹೋದರು. ನಾನು ಮುಂದ್ಗಡೆ ಬಾಗ್ಲಕ್ಕೂ ಬಂದೆ. ನನಗೆ ರಜೆ ಇದ್ದರೆ ನಾನಂತೂ ಜಾಸ್ತಿ ನಾನು ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಲ್ಗೂ ಬರಲ್ಲ. ಜೋಕಾಲಿ ಮೇಲೆ ಕೂತ್ಕೊಳ್ಳಲ್ಲ. ಜೋಕಾಲಿ ಮೇಲೆ ಯಾವಾಗ ಹೋಗುತ್ತೋ ಕೂತ್ಕೊಳ್ಳೋ. ನನ್ನ ತಂಗಿ ಬಂದು ಕೂತ್ಕೋತಾಳಲ್ಲ ಆಗ ನನಗೂ ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇರ್ತದೆ. ಆಗ ಅವಳನ್ನ ಏಳಿಸ್ಬಿಟ್ಟು ನಾನು ಕೂತ್ಕೋತೀನಿ. ಬರ್ತಾಳೆ ಇವತ್ತು. ಇವಾಗ ನಾನು ಅರ್ಧ ಟೊಮೊಟೊ ರಾತ್ರಿ ಕಟ್ ಮಾಡಿಕೊಂಡು ನಿನ್ನೆ ಬೆಳಗ್ಗೆ ಮಸಾಜ್ ಮಾಡಿದೆ. ಇನ್ನೊಂದು ಅರ್ಧ ಹಾಗೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಕಾಫಿ ಪೌಡ್ರು ಹಾಕೊಬಂದಿದ್ದೀನಿ. ಇವಾಗ ಮಸಾಜ್ ಮಾಡಿಕೊಂಡು ಒಂದು 1/4 ಗಂಟೆ ಆದಮೇಲೆ ಮತ್ತೆ ಫೇಸ್ ವಾಶ್ ಮಾಡೋಣ. ಬೆಳಗ್ಗೆಯಿಂದ ಆಲ್ರೆಡಿ 2 ಸಲ ಫೇಸ್ ವಾಶ್ ಮಾಡಿದ್ದೀನಿ. ಇನ್ನೊಂದು ಸಲ ಮಾಡಿದ್ರೆ 3 ಸಲ ಆಗುತ್ತೆ. ಇರಲಿ ಗೈಸ್ ನಾವು ಒಂಚೂರು ಬಿಡ್ದಾಗನ. ಇನ್ನೇನು ಅಂದರೆ ಏನೂ ಇಲ್ಲ. ಹಾಲೆ ನಿದ್ದೆ ಬರ್ತಾವೆ ನನಗೆ. ಎಂಥ ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ ಅಂದರೆ ಹೋದ ಭಾನುವಾರ ಬೆಳಗ್ಗೆ 9:30 ಹೋದ ಭಾನುವಾರನೂ ನಮ್ಮನೆ ಪಲಾವ್ ಅಂತ ಅನಿಸುತ್ತೆ. ಕರೆಕ್ಟ್ ಸಂಡೇ ಪಲಾವೇನೆ. ಪಲಾವ್ ತಿಂದ್ಬಿಟ್ಟು ಮಲ್ಕೊಂಡವಳು 2 ಗಂಟೆಗೆ ಆಚೆಗೆ ಎದ್ದು 10 ಗಂಟೆ 9:30 9:45 ರೂಮ್ ಸೇರಿಕೊಂಡವಳು 2:15 ಹೊಟ್ಟೆ ಹಸ್ದಾಗ ಆಚೆ ಬಂದಿರೋದು. ಯಾರ ಸುದ್ದಿ ಯಾರ ಸವಾಸಕ್ಕೂ ಹೋಗಲ್ಲ ವಯಸ್ಸು. ನಾವು ಆಯಿತು ನಮ್ಮ ಕೆಲಸ ಆಯಿತು ಅಂತ ರಜಾ ಸಿಕ್ಕಿದ್ರೆ ನನಗೆ ಅಲ್ಲೋಗಬೇಕು ಇಲ್ಲೋಗಬೇಕು ಅನ್ನೋದಿಲ್ಲ. ಏನಾದರೂ ಇತ್ತು ಅಂದರೆ ಮಾತ್ರ ಹೋಗಲೇಬೇಕು ಅಂದರೆ ಮಾತ್ರ ನಾನು ಹೋಗೋದು.
ಬಟ್ ಸುಮ್ಮನೆ ಅನ್ನೆಸೆಸರಿಯಾಗಿ ಅಲ್ಲಿ ಹೊರಗಡೆ ಸುತ್ತೋದು ಅಥವಾ ಆ ಥರ ನಂಗೆ ಮಾಡೋಕ್ಕಾಗಲ್ಲ. ಮಾಡೋಕ್ಕೆ ಇಷ್ಟ ಇಲ್ಲ. ರಜೆ ಸಿಕ್ತು ಅಂದರೆ ನೆಮ್ಮದಿಯಾಗಿ ಮನೇಲಿರಬೇಕಪ್ಪ. ನನ್ನ ಮಗಳ ಜೊತೆ ನಮ್ಮ ಅಮ್ಮ ಅವ್ರ ಜೊತೆ ಅಚ್ಚುಕಟ್ಟಾಗಿ ತಿಂದು ಮಲ್ಕೋಬೇಕು. ಇಷ್ಟೇ ನನ್ನ ಲೈಫು. ಫೈನಲಿ ನನ್ನ ತಂಗಿ ಬರ್ತಾಳೆ, ಅದೊಂದು ಖುಷಿ ನನಗೆ. ನನ್ನ ತಂಗಿ ಬಂದರೆ ಅವಳೇ ಬೆಳಗ್ಗೆ ಎದ್ದು ನಂಗೆ ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಎಲ್ಲ ಹಾಕ್ಕೊಡ್ತಾಳೆ. ನನ್ನ ಮಗಳಿಗೂ ಎಲ್ಲ ರೆಡಿ ಮಾಡಿ ಕಾನ್ವೆಂಟಿಗೆಲ್ಲ ಕಳಿಸ್ತಾಳೆ. ಎಷ್ಟು ದಿನ ಇರ್ತಾಳೆ ನನಗೆ ಗೊತ್ತಿಲ್ಲ. ಬಟ್ ಮದುವೆ ಆದಮೇಲೆ ಹೆಣ್ಮಕ್ಳು ಅಷ್ಟೇ ಅವಾಗ ತವ್ರ ಮನೆಗೆ ನೆಂಟ್ರ ಮನೆಗೆ ಬರಬೇಕು, ಆಮೇಲಿಂದ ನೆಂಟ್ರ ಮನೇಲಿದ್ದಂಗೆ ಇದ್ದು ಹೋಗಬೇಕು. ಎಲ್ಲ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಒಂದೇ. ಆ್ಯಂಡ್ ನೆನ್ನೆ ನನ್ನ ವೀಡಿಯೋಗೆ ತುಂಬ ಕಮೆಂಟ್ಗಳು ಬಂದಿದ್ದಾವೆ. ಇನ್ನು ಅದಕ್ಕೂ ರಿಪ್ಲೈ ಕೊಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನನಗೆ ಇಷ್ಟೊತ್ತಿಗೆ ನಾನು ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ಬಿಡುತ್ತಪ್ಪ ಅಂತ ಯೋಚನೆ ಆಗ್ಬಿಟ್ಟೈತೆ ಗೈಸ್. ಏನು ಮಾಡೋದು? ನನ್ನ ಹೆಡ್ತನಕ್ಕೆ ಏನು ಹೇಳ್ಕೊಡೋದು? ಬುದ್ಧಿವಂತೆನ ನಾನು? ಬುದ್ಧಿವಂತೆ ಎಲ್ಲ ಹೆಡ್ಡಿ ನಾನು. ಆ್ಯಂಡ್ ನಾನು ಆ್ಯಕ್ಚುಲಿ ಯಾವುದೇ ರೀತಿಯಾದ ನಾನು ಮುಂಚೆನೇ ಅದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ, ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಬಟ್ ಯಾವಾಗಲೂ ಒಂದು ಸಲ ನಾನು PUCಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮಂಗೆ ನಂದು ಬರ್ತ್ಡೇ ಕಣಮ್ಮ ಅಂತ ಹೇಳಿದಾಗ 300 ರೂಪಾಯಿ ಏನೋ ಕೊಟ್ಟಿದ್ದು. ಆಗ 300 ರೂಪಾಯಿ ಕೊಟ್ಟು ಒಂದು ಟಾಪ್ ತೊಗೊಂಡಿದ್ದೆ. ಆ ಟಾಪು ನನಗೆ ಈಗ ಒಂದು ವರ್ಷದಲ್ಲಿ ನಾನು ಬೇಡ ಅಂತ ಹಾಕ್ಬಿಟ್ಟೆ ಅದನ್ನು. ಆ ಟಾಪು ನಾನು PUCಲಿ ತೊಗೊಂಡಿದ್ದು ಇಷ್ಟು ವರ್ಷದ ತನಕ ಇತ್ತು. ಅದನ್ನ ಮನೆ ಹತ್ರ ಬೇರೆ ಹಾಕೋತಾ ಇದ್ದೆ ನಾನು. ಈಗ ಒಂದು ವರ್ಷದಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಹಾಕ್ತಾ ಇರೋ ಬಟ್ಟೆಗಳೆಲ್ಲನೂ ಎಸೆಯೋಣ ಅಂದ್ಬಿಟ್ಟು ಆಗ ಅದನ್ನು ಎಸ್ಬಿಟ್ಟೆ ನಾನು. ಆ ಟಾಪ್ ತೊಗೊಂಡಿದ್ದು. ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಕೇಕ್ ಕಟ್ ಮಾಡಿ ಅಥವಾ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಿಲ್ವೇ ಇಲ್ಲ. ಬಟ್ ನಮ್ಮ ಸಂತು ಮದುವೆ ಆದಮೇಲೆ ನನಗೆ 3 ವರ್ಷ ಏನೋ ಸೆಲೆಬ್ರೇಷನ್ ಮಾಡಿದ್ದ. ಸಿಂಪಲ್ಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸಿ ಆ ಥರ ಮಾಡಿದ್ದ. ಒಂದು ಲಾಸ್ಟ್ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಅಂದರೆ ಬೆಳ್ಳಿದು 2 ಇಯರಿಂಗ್ಸ್ ಕೊಟ್ಟಿದ್ದ, ಚಿಕ್ಕದು ಬೆಳ್ಳಿದು. ಅದು ಇನ್ನೂ ಐತೆ, ಮೊನ್ನೆ ಕಳೆದೋಗೈತೆ ಅಂತ ಅದನ್ನೇ ನಾನು ಒಸಿ ಹುಡುಕಲಿಲ್ಲ. ಆ ಓಲೆ ಸಿಕ್ತು, ಬಟ್ ನನ್ನ ತಂಗಿದು ಬೆಳ್ಳಿ ಬ್ರಾಸ್ಲೆಟ್ ಸಿಗಲೇ ಇಲ್ಲ. ಆಗ ಕೇಕ್ ಕಟ್ ಮಾಡಿದ್ದಷ್ಟೇ. ಈಗ ಅವ್ನು ಹೋದ್ಮೇಲೆ, ಸಂತು ಹೋದ್ಮೇಲೆ 2 ವರ್ಷದಿಂದ ಇದು ಏನೂ ಇಲ್ಲ. ಆ್ಯಂಡ್ ನಂಗೆ ಮಾಡ್ಕೊಳಕ್ಕೆ ಇಷ್ಟವೂ ಇಲ್ಲ. ಏನೇ ಇದ್ದರೂ ನನ್ನ ಮಗಳದಷ್ಟೇ ನಮಗೆ. ಬಟ್ ಈ ಸಲ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳದೆ ಹೋದರೂ ಅದು ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ನನಗೆ ಸೆಲ್ಫ್ ಗಿಫ್ಟ್ ಕೊಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಆ ಥರ ಗಿಫ್ಟ್ ಕೊಡೋ ಅಂಥ ಪರ್ಸನ್ಸ್ ಯಾರೂ ಇಲ್ಲ. ಪಾಪ ಇವಾಗ ನನ್ನ ತಂಗಿನೂ ಬೇಜಾರು ಮಾಡಿದ್ದಾಳೆ ನನಗೆ. ಇನ್ನೂ ಮಾಡು ಅಂತ ನಾವು ಕೇಳೋಕ್ಕೂ ಆಗೋಲ್ಲ. ಇನ್ಮೇಲೆ ನಾವು ಮಾಡಬೇಕು ಅವಳಿಗೆ ಮದುವೆಯಾಗಿ ಹೋದ್ಮೇಲೆ. ಸೊ ನಾನು ಯಾರಿಂದನೂ ಏನು ಎಕ್ಸ್ಪೆಕ್ಟು ಮಾಡಲ್ಲ. ಆ್ಯಂಡ್ ಆ ಥರ ಗಿಫ್ಟ್ ಕೊಡೋ ವ್ಯಕ್ತಿಗಳು ಯಾರೂ ಇಲ್ಲ, ನನ್ನ ತಂಗಿ ಬಿಟ್ಟರೆ. ಬಟ್ ನನ್ನ ತಂಗಿ ಇವಾಗ ಅವಳು ಕೂಡ ಜಾಬ್ಲೆಸ್ ಆಗಿರುತ್ತೆ, ಹೊಸ್ದಾಗಿ ಮದುವೆ ಆಗಿದೆ. ಆ್ಯಂಡ್ ಅವಳು ಕೂಡ ನಾನು ಅವಳ ಕಡೆಯಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಪಾಪ ಅವಳು ಚೆನ್ನಾಗಿರಲಿ ಅವಳ ಲೈಫಲ್ಲಿ ಅಷ್ಟೇ. ಹಾಗಾಗಿ ನನಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ ಗೋಲ್ಡು ಏನಾದರೂ ಪರ್ಚೇಸಿಂಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ಹೇಳಬಲ್ಲೆ, ಜಾಸ್ತಿ ಹೇಳಲ್ಲ ನಾನು. ಬಿಕಾಸ್ ನಾನು ಹೇಳಿದ್ದು ಏನಾದರೂ ಆಗಲಿಲ್ಲ ಅಂದಾಗ ನೀವುಗಳು ಕಮೆಂಟ್ ಮಾಡಿ ಎಲ್ಲಿ ಗೋಲ್ಡ್ ಗಿಫ್ಟ್ ತೊಗೋತೀನಿ ಅಂದ್ರೆಲ್ಲ ತೊಗೊಂಡ್ರಾ ಅಂತ ಕೇಳ್ಬಿಡ್ತೀರಾ. ಅದಕ್ಕೆ ನಾನು ಎಷ್ಟು ಗ್ರಾಮ್ಸಲ್ಲಿ ತೊಗೋತೀನಿ ಅಥವಾ ಏನು ತೊಗೋತೀನಿ, ಯಾವ ಥರ ಒಡವೆ ತೊಗೋತೀನಿ, ಏನು ಚಿಕ್ಕ ಗೋಲ್ಡಾ ದೊಡ್ಡ ಗೋಲ್ಡಾ ನಾನು ಏನೂ ಹೇಳಲ್ಲ. ಅದು ಯಾವತ್ತು ನಾನು ಪರ್ಚೇಸ್ ಮಾಡ್ತೀನಿ ಆವತ್ತು ನಿಮಗೆ ಅದನ್ನು ರಿವೀಲ್ ಮಾಡಿ ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ಮುಂಚೆನೇ ಎಲ್ಲ ಹೇಳ್ಕೊಬಿಟ್ರೆ ಅದು ಸರಿ ಬರೋಲ್ಲ. ಅದು ತೊಗೊಳಕ್ಕಾಗದೆ ಹೋದಾಗ ಸೊ ನನಗೂ ತುಂಬ ಬೇಜಾರಾಗುತ್ತೆ. ಬಟ್ ಪ್ಲ್ಯಾನ್ ಇದೆ, ಅದು ಎಷ್ಟಾದ್ರು ಅಲ್ಲಿ ಚಿಕ್ಕದೇ ಆಗಲಿ ಏನೇ ಆಗಲಿ ಅಟ್ಲೀಸ್ಟ್ ಒಂದು 1/2 ಗ್ರಾಮ್ಸ್ ಆದರೂ ಆಗಲಿ ನನಗೆ ಸೆಲ್ಫ್ ಗಿಫ್ಟ್ ನಾನೇ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ನನಗೆ ಚಿನ್ನದ ಮೇಲೆ ಹುಚ್ಚಿರಲಿಲ್ಲ. ನನ್ನ ಲೈಫಲ್ಲಿ ನಡೆದ ದುರ್ಘಟನೆಗಳಿಂದ, ಮೋಸಗಳಿಂದ, ಚಿನ್ನದಲ್ಲೂ ಕೂಡ ಮೋಸ ಆಯಿತು. ಹೇಳ್ತಾನೆ ಇರ್ತೀನಿ ನಾನು ಪದೇ. ನನ್ನ ಗಂಡಿನ ಒಡವೆಗಳು 26 ಗ್ರಾಮ್ಸ್ ಇಸ್ಕೊಂಡು ಕೊಡಲಿಲ್ಲ. ಬೆಂಗಳೂರಲ್ಲಿ ನನ್ನ ಬೀರಲ್ಲಿತ್ತು. ತಿಥಿಗೆ ಎಡೆ ಇಕ್ಕಕ್ಕೆ ಪೂಜೆ ಮಾಡಬೇಕು, ಒಡವೆಗಳನ್ನ ಎಲ್ಲಿಟ್ಟಿದೆಯಾ ಹೇಳು ಅಂತ ಹೇಳಿ ನನ್ನ ಕೈ ಹೇಳಿಸ್ಕೊಂಡು ತರಿಸ್ಕೊಂಡ್ರು. ಬಟ್ ಅದನ್ನು ನಾನು 5-6 ತಿಂಗಳು ನಾನು ಕೇಳಕ್ಕೆ ಹೋಗಿರಲಿಲ್ಲ ಯಾರ ಹತ್ರ ಇದ್ರೇನು ಅಂತ ಹೇಳಿ. ಅದಾದಮೇಲೆ ಕೇಳಿದಾಗ ನೀನು ಮಾಡಿಸಿದ್ದ ನಿಮ್ಮ ಅಪ್ಪನ ಮನೆ ಮಾಡಿಸಿದ್ರಾ, ಏನು ಕೊಡಬೇಕು ಒಡವೆಗಳನ್ನ ಕೊಡಲ್ಲ, ಹಾಗೆ ಹೀಗೆ ಅಂತ ಹೇಳಿ ಮೋಸ ಮಾಡಿಬಿಟ್ರು. ಅವಾಗಿಂದ ನನಗೆ ಒಡವೆ ಮೇಲೆ ಹುಚ್ಚು ಬಂತು. ಇಲ್ಲ ನಾನು ಗೋಲ್ಡ್ ತೊಗೋಬೇಕು, ನಾನು ಗೋಲ್ಡನ್ನ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ. ಸೊ ಇದರಿಂದ ನಾನು ಇವತ್ತಿಷ್ಟು ಗೋಲ್ಡನ್ನ ಪರ್ಚೇಸ್ ಮಾಡೋಕ್ಕೆ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಇಷ್ಟು ನನ್ನ ಲೈಫಲ್ಲಿ ಏನೇನೋ ವಿಚಿತ್ರಗಳಾಗೋಗ್ಬಿಟ್ಟವೆ. ಸೊ ಫೇಸ್ ಮಸಾಜು ಆಯಿತು,
ಚಿಕ್ಕದಾಗಿ ಸ್ಟೋರಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಹೊಸ್ದಾಗಿ ನೋಡ್ತಾ ಇರ್ತಾರಲ್ಲ ಇವಾಗ ಅವ್ರಿಗೆ ಏನೂ ಗೊತ್ತಿರಲ್ಲ, ಅವರಿಗೆ ಅವ್ರುಗಳು ಗೊತ್ತಾಗುತ್ತೆ. ಸೊ ಹಳುಬ್ರಿಗಾದರೆ ನನ್ನ ಸ್ಟೋರಿ ಗೊತ್ತಿರೋರ್ಗಾದರೆ ಈಗ ಆಲ್ರೆಡಿ ಸ್ಟೋರಿ ಗೊತ್ತಿರುತ್ತೆ, ಚಿನ್ನದ ಸ್ಟೋರಿ ಎಲ್ಲ ಸ್ಟೋರಿನೂ. ಹಾಗೆ ನನ್ನ ಗಂಡಂದು ಒಂದು ಬೈಕ್ ಇತ್ತು ಗೈಸ್, ಹಳೇದು ಸ್ಕೈ ಬ್ಲೂ ಕಲರು. ಆ ಬೈಕು ಕೂಡ ಇಲ್ಲ, ಯಾರಿಗೋ ಕೊಟ್ಟಿದ್ದಾರೆ. ಅವರ ಸಂತುನ ಚಿಕ್ಕಮ್ಮನ ಮಗಂಗೆ ಏನೋ ಕೊಟ್ಟಿದ್ದಾನೆ, ಅವರು ಡೈಲಿ ಯೂಸ್ ಮಾಡ್ತಾ ಇದ್ದಾರೆ. ಬೇಜಾರಾಗುತ್ತೆ. ನನ್ನ ಗಂಡನ ನೆನಪು ಅಂತ ನನ್ನ ಹತ್ರ ಒಂದು ಮೊಬೈಲ್ ಬಿಟ್ಟರೆ ಏನೂ ಇಲ್ಲ. ಆ ಮೊಬೈಲು ಕೂಡ ಫೋಟೋಸ್ ನೋಡೋಕ್ಕಾಗದೆ, ನನ್ನ ಮಗಳು ಬೇರೆ ನನ್ನ ಎದುರುಗಡೆಲೇ ಅವ್ರ ಅಪ್ಪಂದು ಫೋಟೋಸು ವೀಡಿಯೋಸ್ ಮಾಡಿರೋದೆಲ್ಲ ಹಾಕೊಂಡು ನೋಡ್ತಾಳೆ. ನನಗೆ ನೋಡೋಕ್ಕಾಗ್ದೇ ಅದೆಲ್ಲ ಒಂಥರ ನೆನಪಾಗೋಗ್ಬಿಡ್ತದೆ ಎಲ್ಲವ ಫುಲ್ಲು. ಹಾಗಾಗಿ ಆ ಫೋನ್ನೇ ಚಾರ್ಜ್ಗೆ ಹಾಕಿಲ್ಲ, ಸೇಫಾಗಿ ಬೀರಲ್ಲಿ ತೊಗೊಂಡೋಗಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ನನಗೂ ಕೂಡ ಹಳೆ ಫೋಟೋಸ್ ಎಲ್ಲ ನೋಡೋಷ್ಟು ಶಕ್ತಿನೇ ಇಲ್ಲ. ನನಗೆ ನೋಡಿಬಿಟ್ರೆ ಆ ಫೋಟೋಗೆ ರಿಲೇಟೆಡ್ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅಥವಾ ಎಲ್ಲಾದರೂ ಹೊರಗಡೆ ಹೋಗಿರ್ತೀವ, ಅದೆಲ್ಲ ನೆನಪಾಗ್ಬಿಡುತ್ತೆ ಗೈಸ್. ಈ ಥರ ಒಂಥರ ನರಕ ಯಾರಿಗೂ ಬೇಡ. ಬಟ್ ಆಗ ಒಂದು ಸ್ಟಾರ್ಟಿಂಗ್ ಒಂದು 6 ತಿಂಗಳು ಅನುಭವಿಸಿರೋಷ್ಟು ನೋವು, ಅದಾದಮೇಲೆ 1 ವರ್ಷ ಅನುಭವಿಸಿರೋಷ್ಟು ನೋವು ಇವಾಗಿಲ್ಲ. ಬಟ್ ಬೇಜಾರಿದೆ, ದುಃಖ ಇದೆ, ಈಗಲೂ ಫೀಲ್ ಆಗುತ್ತೆ ನನಗೆ ಇರಬೇಕಿತ್ತು ಅಂತ. ಬಟ್ ಅಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ, ಅಷ್ಟು ನೋವಿಲ್ಲ. ಇವತ್ತು ಫುಲ್ ಸ್ಟ್ರಾಂಗ್ ಆಗಿದ್ದೀನಿ, ಲೈಫಲ್ಲಿ ಬ್ಯುಸಿ ಆಗಿದ್ದೀನಿ ಗೈಸ್. ಎಷ್ಟು ಬ್ಯುಸಿ ಅಂದರೆ ಒಂದು ಸ್ವಲ್ಪ ಹಳೇದನ್ನೆಲ್ಲ ನೆನ್ಪು ಮಾಡಿಕೊಂಡು ನಾನು ಇನ್ನೊಬ್ರನ್ನ ದ್ವೇಷಿಸೋದಾಗಲಿ, ಅಥವಾ ಇನ್ನೊಬ್ರದ ಬೈಕೊಂಡು ಓಡಾಡೋದಾಗಲಿ, ಅಥವಾ ಅಳೋದಾಗಲಿ, ಅಷ್ಟು ಫ್ರೀ ಇಲ್ಲ ನಾನು ಇವಾಗ. ಮುಂಚೆ ಫುಲ್ ಫ್ರೀ ಇದ್ದೆ. ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗಿ, ಅಯ್ಯೋ ದೇವರೇ ಭಗವಂತ, ಮಧ್ಯರಾತ್ರಿ ಎಲ್ಲ ನಿದ್ದೆ ಬರ್ದಾರೆ ಟೀ ಕಾಫಿ ಕುಡ್ಕೊಂಡು ಬೇಜಾನ್ ಅನುಭವಿಸ್ಬಿಟ್ಟಿದ್ದೀನಿ. ಇವತ್ತು ಲೈಫಲ್ಲಿ ಬ್ಯುಸಿ ಆಗಿದ್ದೀನಿ, ದುಡಿತಾ ಇದ್ದೀನಿ ಚೆನ್ನಾಗಿ. ಬಟ್ ದುಡ್ಡೆಲ್ಲ ಎಲ್ಲೋಯ್ತೈತೆ ಅಂತ ಕೇಳಬೇಡಿ. ಇನ್ನೊಂದು ನಾನು ವಿಚಾರ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಅದು ಇನ್ನೊಂದು ಟೈಮ್, ಯಾವಾಗಾದರೂ ಟೈಮ್ ಬಂದಾಗ ಹೇಳ್ಕೊತೀನಿ. ಎಲ್ಲನೂ ಒಂದೇ ಸಲ ಹೇಳ್ಕೊಬಾರ್ದು. ದುಡ್ದಿರೋ ದುಡ್ಡು ಕೂಡ ₹1 ಉಳಿತಾ ಇಲ್ಲ, ಹಿಂಗೆ ಬರುತ್ತೆ ಅಕೌಂಟ್ಗೆ, ಹಿಂಗೆ ಪೈ ಅಂತ ಹೋಗ್ಬಿಡುತ್ತೆ, ಪುಸ್ ಅಂತ ಹೋಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಲಕ್ಷ್ಮಿ ಚಂಚಲ ಅಂತೆ, ಇವತ್ತು ನಮ್ಮ ಹತ್ರ ಇರ್ತಾರೆ, ನಾಳೆ ಇನ್ನೊಬ್ಬರ ಹತ್ರ ಇರ್ತಾರೆ. ಹಾಗೆ ಲಕ್ಷ್ಮಿ ಸ್ಥಿರವಾಗಿ ಇರೋದೇ ಇಲ್ಲ. ನನಗೆ ಪಿಂಪಲ್ಸ್ ಎಲ್ಲ ಹೋಗ್ಬಿಟ್ರೆ ಸರಿ. ನನಗೆ ಓಡಾಡೋಕ್ಕಾಗ್ತಾ ಇಲ್ಲ ಗೈಸ್. ಡೈಲಿ 60 ಕಿಲೋಮೀಟರ್ಸ್ ಓಡಾಡಬೇಕು, ಮತ್ತು ನಡಿಬೇಕು. ಒಂದೊಂದ್ಸಲ ಅನ್ನಿಸ್ಬಿಡುತ್ತೆ ನಾನು ಜಾಬ್ನ ಕ್ವಿಟ್ ಮಾಡಿಬಿಡ್ಲಾ, ನನಗೆ ಯೂಟ್ಯೂಬೇ ಸಾಕು, ಯೂಟ್ಯೂಬಲ್ಲಿ ಬರ್ತಿರೋ ಅರ್ನಿಂಗ್ಸ್ ಸಾಕು ಖರ್ಚಿಗೆ, ಅಥವಾ ನನ್ನ ಮಗಳನ್ನ ಓದ್ಸೋಕ್ಕೆ ಸದ್ಯಕ್ಕೆ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಏನು ಮಾಡೋಣ, ನನಗೆ ಯಾವ ಡಿಸಿಷನ್ ತೊಗೊಳಕ್ಕೂ ಆಗ್ತಾ ಇಲ್ಲ. ಬಿಟ್ಬಿಡ್ಲಾ, ಇಲ್ಲ ಕಷ್ಟ ಆದರೂ ಪರವಾಗಿಲ್ಲ ಮಾಡಲಾ, ಏನು ಒಂದ್ಸಲ ಇಲ್ಲ ನಾನು ಹೋಗಬೇಕಂತ ಒಂದ್ಸಲ ಅನಿಸಿದ್ರೆ ಮೈಂಡ್ಗೆ, ಇನ್ನೊಂದು ಸಲ ಇಷ್ಟೊಂದು ರಿಸ್ಕ್ ತೊಗೊಂಡು, ಇಷ್ಟೊಂದು ಹೆಲ್ತ್ ಇಶ್ಯೂಸ್ ಇಟ್ಕೊಂಡು, ಇಷ್ಟೊಂದು ಪ್ರಾಬ್ಲಮ್ಸ್ ಇಟ್ಕೊಂಡು, ಅದು ಇಷ್ಟ ಇಲ್ಲದೆ ಮುಖಗಳನ್ನ ನೋಡಿಕೊಂಡು ಹೋಗಬೇಕಾ ನೀನು ಅಂತ ಆ ಥರನೂ ಥಾಟ್ಸ್ ಬರುತ್ತೆ. ಬಟ್ ನನಗೆ ಯಾವುದೂ ಕೂಡ ಸ್ಥಿರವಾಗಿ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಬಟ್ ಕಷ್ಟ ಅಂತೂ ಲಿಟರ್ಲಿ ಆಗ್ತಾಯಿದೆ. ಅದನ್ನು ವೀಡಿಯೋದಲ್ಲಿ ನಂಗೆ ಹೇಳ್ಕೊಳಕ್ಕೂ ಆಗೋಲ್ಲ. ಕರೆಕ್ಟಾಗಿ ತಿಂಡಿ ಇಲ್ಲ, ಕರೆಕ್ಟಾಗಿ ಊಟ ಇಲ್ಲ, ತುಂಬ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ. ಯಾಕಂದರೆ ನನಗೆ ಸುಮಾರು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅದೆಲ್ಲ ಕೂಡ ಪ್ಲಸ್ ಪಾಯಿಂಟಾಗಿ ನನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ 10 ನಿಮಿಷದಿಂದ ನಾನು ಕಂಟಿನ್ಯೂಸ್ ಆಗಿ ಮಸಾಜ್ ಮಾಡ್ತಾನೇ ಇದ್ದೀನಿ. ಇದನ್ನು ಇವಾಗ ಡ್ರೈ ಆಗಕ್ಕೆ ಬಿಡ್ತೀನಿ. ಇದು ಡ್ರೈ ಆಗಿ ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮ್ಮ ಕೈಗೆ ಆಮೇಲಿಂದ ಸಿಗ್ತೀನಿ. ಓಕೆ, ಅಲ್ಲಿ ತನಕ ನೀವೇನು ಮಾಡ್ತಾಯಿದ್ದೀರಿ? ಇವತ್ತು ಸಂಡೇ ಅಲ್ವಾ? ಸಂಡೇ ಆದ್ರೂ ಇದು ಬರೋದು ವೀಡಿಯೋ ಮಂಡೇ. ಸೊ ಮಂಡೇ ನಿಮ್ಮ ಮಕ್ಕಳೆಲ್ಲ ಕಾನ್ವೆಂಟ್ಗೆಲ್ಲ ಕಳಿಸ್ಬಿಟ್ಟು ಆರಾಮಾಗಿ ಫ್ರೀಯಾಗಿ ಕುತ್ಕೊಂಡು ನನ್ನ ವ್ಲಾಗ್ಸ್ನ ನೋಡ್ತಾ ಇರ್ತೀರ. ಸೊ ನಾನು ಹಿಂಗೆ ಹೋಗಿ ಹಂಗೆ ಬರೋ ಅಷ್ಟರಲ್ಲಿ ನೀವು ಯಾವ್ದಾದ್ರು ಸೀರಿಯಲ್ ನೋಡ್ಕೊಂಡು ಬಂದ್ಬಿಡಿ ಆಯಿತು. ಅರ್ಧ ಗಂಟೆನೇ ಆಗೋಯ್ತು, ಹೆಚ್ಚು ಕಮ್ಮಿ ನಂಗೆ ಒಂದು ಕಾಲ್ ಬಂದಿತ್ತು, ಮಾತಾಡಿಕೊಂಡು ಇದ್ದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಮುಖ ತೊಳ್ಕೊಬಂದೆ. ನೋಡಿ ನನ್ನ ಸ್ಕಿನ್ ಈ ಥರ ಇದೆ. ಇವಾಗ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಕೊಂಡು ಫೇಸ್ಗೆ ಏನೋ ಹಾಕಲ್ಲ, ಬಿಟ್ಬಿಡ್ತೀನಿ. ಇಲ್ಲ ಮಾಯ್ಶ್ಚರೈಸರ್ ಇದೆ ನನ್ನ ಹತ್ರ, ಡಾಕ್ಟರ್ ಬರ್ಕೊಟ್ಟಿದ್ರಲ್ಲ ಲಾಸ್ಟ್ ಟೈಮ್, ಅದನ್ನು ಹಚ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮಲ್ಕೊಳ್ಳೇಬೇಕು. ಹಾಗಾಗಿ ನಾನು ಇವಾಗ ಫುಲ್ ರೆಸ್ಟಲ್ಲಿ ಇರ್ತೀನಿ. ಅದಾದಮೇಲೆ ನನ್ನ ತಂಗಿ ಬರ್ತಾಳೆ. ಸೊ ಅವಳಿಗೆ ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದೀನಿ, ನಾನು ಮಾಡ್ತೀನಿ ಅಂದಿದ್ದಾಳೆ. ಅದು ಎಷ್ಟರ ಮಟ್ಟಿಗೆ ಮಾಡ್ತಾಳೆ ನನಗೆ ಗೊತ್ತಿಲ್ಲ. ಅದಾದಮೇಲೆ ಸಂಜೆ ಮೇಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.